ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲಾಡಳಿತದ ವಿರುದ್ಧ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಕೆಂಡ ಕಾರ್ತಾ ಇದ್ದಾರೆ. ಸರ್ಕಾರ ಬದುಕಿದೆಯಾ ಅಥವಾ ಸತ್ತೋಗಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಹುಕ್ಕೇರಿಯಲ್ಲಿ ಬಿಜೆಪಿ ಶಾಸಕ ನಿಖಿಲ್ ಕತ್ತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಸಿಸಿ ಬ್ಯಾಂಕ್ ಚುನಾವಣೆ ದಬ್ಬಾಳಿಕೆಯಿಂದ ನಡೀತಾ ಇದೆ, ನಾವು ಸಹ ಅದೇ ದಾರಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕಾಗತ್ತೆ. ಆಗ ಬೆಳಗಾವಿ ಜಿಲ್ಲಾಡಳಿತ ಏನು ಮಾಡುತ್ತೆ ನೋಡೋಣ. ಜಿಲ್ಲಾಡಳಿತಕ್ಕೆ ನೇರವಾಗಿ ಸವಾಲು ಹಾಕಿದ್ದಾರೆ ಶಾಸಕ ನಿಖಿಲ್ ಕತ್ತಿ. ಹುಕ್ಕೇರಿಯ ಪರಿಸ್ಥಿತಿ ಬಗ್ಗೆ ಮಾಹಿತಿ ನೀಡಿದ್ರು. ಜಿಲ್ಲಾಡಳಿತ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದೆ. ಬಿಜೆಪಿ ಶಾಸಕ ಅನ್ನೋ ಕಾರಣಕ್ಕೆ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಏನ್ ಮಾತಾಡಿದ್ದಾರೆ ನೋಡೋಣ. ಇವತ್ತು ನಮ್ಮ ಅಂಕಲ್ಗುಡ್ಕೆ ಹತ್ರ PKPS ಬೋರ್ಡ್ ಮೀಟಿಂಗ್ ಆಗಬೇಕಾಗಿತ್ತು. ಖರೆ ಜನ ಆಕ್ರೋಶದಿಂದ ಸ್ವಲ್ಪ ಗಾಡಿಗಳು ಜಖಮ್ ಮಾಡಿ ಇವತ್ತು ಈ ಬೋರ್ಡ್ ಮೀಟಿಂಗನ್ನು ಮುಂದೆ ಹಾಕಿದ್ದಾರೆ. ಇದ್ರೊಳಗೆ ಮೇನ್ ಕಾರಣೀಭೂತ ನಮ್ಮ ಜಿಲ್ಲಾ ಆಡಳಿತ. ಮಣ್ಣಿಂದ ಹೇಳತ್ತೇವೆ, ನಮ್ಮ ತಾಲೂಕದ ಏನು ನಡೆದೈತಿ ನೀವು ಕಣ್ಣು ಮುಚ್ಚಿ ಕೂತಿರತ್ತ ಕೇಳತ್ತೇವೆ. ಯಾರೂ ರೆಸ್ಪಾನ್ಸಿಬಲ್ ತೊಗೊಳಕ್ಕೆ ತಯಾರಿಲ್ಲ. ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಈ ರಾಜ್ಯ ಸರ್ಕಾರ ಐತೋ ಸತ್ತೈತೋ ನೀವು ವಿಚಾರ ಮಾಡಿ. ಈ ಡಿಸಿಸಿ ಬ್ಯಾಂಕ್ ಇಲೆಕ್ಷನ್ ಈ ನಮ್ನಿ ದಬ್ಬಾಳಿಕೆಯಿಂದ ಮಾಡೋದಿದ್ರೆ ನಮ್ಮ ಜನನೂ ಕೈಯಾಗ ತೋದೈತಿ. ನಿಮ್ಮ ಜಿಲ್ಲಾ ಆಡಳಿತ ಏನ್ ಮಾಡ್ತೈತಿ ನೋಡಕ್ ನಾವು ಗಟ್ಟಿದ ಹೋಗ್ತೇವೆ. ನೀವು ನಿನ್ನಿಂದ ಗಮನಿಸ್ತಾ ಇದ್ದೀರಿ. ಬಸ್ತವಾಡದಾಗ ಏನಾಯ್ತು, ದೌಡವಾಡದಾಗ ಏನಾಯ್ತು, ನೀವು ಎಲ್ಲರೂ ನೋಡತ್ತೀರಿ, ಮಾಧ್ಯಮ ಮಿತ್ರರು ನೋಡತ್ತೀರಿ. ಮದೇಳಿಯಾಗೂ ಆಯ್ತು. ಖರೆ ಜಿಲ್ಲಾ ಆಡಳಿತ ಕಣ್ಣು ಮುಚ್ಚಿ ಕೂತ್ರೆ ಹೆಂಗೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರುದುಂಡಯ್ಯ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಒಂದ್ ಕಡೆ ಈ ಜಾರಕಿಹೊಳಿ ಮತ್ತೆ ಕತ್ತಿ ಬೆಂಬಲಿಗರು ಪರಸ್ಪರ ಹೊಡೆದಾಡ್ಕೋತಾ ಇದ್ರು ಕೂಡ ಪೊಲೀಸರು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆ? ಹೌದು ಪ್ರಭುದೇವ್, ಏನಂತಂದ್ರೆ ಬೆಳಗಾವಿಯಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಕಾವು ದಿನದಿಂದ ದಿನಕ್ಕೆ ರಂಗೇರ್ತದೆ ಅಂತಾನೆ ಹೇಳ್ಬಹುದು. ಏಕೆಂತಂದ್ರೆ ಈಗ ಆಲ್ರೆಡಿ ಹುಕ್ಕೇರಿ ಕ್ಷೇತ್ರದಲ್ಲಿ ಈಗ ನೋಡೋದಾದ್ರೆ ಒಂದು ಕತ್ತಿ ಬೆಂಬಲಿಗರು ಹಾಗೂ ಜಾರಕಿಹೊಳಿ ಬೆಂಬಲಿಗರ ನಡುವೆ ಹಲವು ದಿನಗಳಿಂದ ಒಂದು ಘರ್ಷಣೆ, ಗಲಾಟೆ, ದೋಂಬಿಗಳು ನಡೀತಾನೆ ಇದೆ. ಮೊನ್ನೆ ಕೂಡ ಒಂದು ಮದಹಳ್ಳಿ ಗ್ರಾಮದಲ್ಲಿ ನಡೆಯಿತು, ನಿನ್ನೆ ಕೂಡ ಒಂದು ಗೌಡವಾಡ ಗ್ರಾಮದಲ್ಲಿ ನಡೆಯಿತು. ಅದರಂತೆ ಇವತ್ತು ಕೂಡ ಒಂದು ಹುಕ್ಕೇರಿ ತಾಲೂಕಿನ ಅಂಕಲಗುಡಿ ಕ್ಷೇತ್ರ ಅನ್ನುವಂತ ಒಂದು ಗ್ರಾಮದಲ್ಲಿ ಒಂದು PKPS ಸದಸ್ಯರ ಒಂದು ಏನಂದ್ರೆ ಒಂದು ಠರಾವ್ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಒಂದು ಕತ್ತಿ ಬೆಂಬಲಿತರು 7 ಜನ ಸದಸ್ಯರು ಇರ್ತಾರೆ, ಹಾಗೆ ಜಾರಕಿಹೊಳಿ ಬೆಂಬಲಿತರು 4 ಜನ ಸದಸ್ಯರು ಇರ್ತಾರೆ. ಇದೇ ಕಾರಣಕ್ಕಾಗಿ ಒಂದು ಠರಾವ್ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಈಗ ಒಂದು ಕಡೆ ಜಾರಕಿಹೊಳಿ ಬೆಂಬಲಿಗರು ಹಾಗೂ ಕತ್ತಿ ಬೆಂಬಲಿಗರ ನಡುವೆ ಒಂದು ದೊಡ್ಡ ಮಟ್ಟದ ಒಂದು ಘರ್ಷಣೆ ಕೂಡ ಆಯಿತು. ಜೊತೆಗೆ ಏನಂತಂದ್ರೆ ಒಂದು ಕಲ್ಲು ತೂರಾಟ, ಬಡಿಗೆಗಳ ಮೂಲಕ ಒಂದು ಪರಸ್ಪರ ಬಡದಾಟಕ್ಕೂ ಕೂಡ ನಡೆಯಿತು. ಇದರ ಜೊತೆಗೆ ಮುನ್ಸೂಚನವಾಗಿ ಪೊಲೀಸರಿಗೂ ಕೂಡ ಇಲ್ಲಿ ಗಲಾಟೆ ಆಗುವ ಸಿಚುವೇಶನ್ ಕೂಡ ಅಲ್ಲಿ ಮೊದಲೇ ತಿಳಿದಿತ್ತು. ಆದ್ರೂ ಕೂಡ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಬರಲಿಲ್ಲ. ಸುಮಾರು 2 ಕಿಲೋಮೀಟರ್ ದೂರದಲ್ಲಿಯೇ ಪೊಲೀಸರು ಕೂಡ ಅಲ್ಲೇ ನಿಂತು ಇದನ್ನೆಲ್ಲ ಗಮನವನ್ನು ನೋಡ್ತಾ ಇದ್ರು ಕೂಡ ಬರದೆ ನಂತರ ಇದೆಲ್ಲಾ ಗಲಾಟೆ ಮುಗಿದ ಬಳಿಕ ಒಂದು ಸಿನಿಮೆಯ ರೀತಿಯಲ್ಲಿ ಅಲ್ಲಿ ಪೊಲೀಸರು ಎಂಟ್ರಿ ಆಗ್ತಾರೆ. ಇದಕ್ಕೆ ಒಂದು ಅಲ್ಲಿ ಸ್ಥಳೀಯ ಜನ ಕೂಡ ಪ್ರಶ್ನೆ ಮಾಡ್ತಾರೆ, ಇದೆಲ್ಲ ಹೋದ ಬಳಿಕ ನೀವು ಏನ್ ಮಾಡಕ್ ಬಂದಿದ್ದೀರಿ ಅಂತ ಒಂದು ಪೊಲೀಸರ ವಿರುದ್ಧ ಗೇಲಿಯಾಗಿ ಮಾತನಾಡುವಂತ ಕೆಲಸ ಕೂಡ ಆಗುತ್ತೆ. ಇದೇ ರೀತಿ ಆದ್ರೆ ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಜನ ಶಾಂತಿಯುತವಾಗಿ ಬದುಕುವ ಸ್ಥಿತಿ ಮುಂದೆ ಕಠಿಣವಾಗಿದೆ ಅಂತಾನೆ ಹೇಳಬಹುದು ಪ್ರಭುದೇವ್.